मैं हूं शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಶ್ರೀ ವಿದ್ಯಾಲಯ ವಿಜಯಪುರ ವಿದ್ಯಾರ್ಥಿಗಳು ಕೃಷಿ ಮತ್ತು ಮಣ್ಣಿನ ಜ್ಞಾನ ಇಲ್ಲದವರನ್ನ ಕೃಷಿ ಅಧಿಕಾರಿಗಳನ್ನಾಗಿ ಮಾಡೋ ನಿರ್ಧಾರ ನಮ್ಮ ಸರ್ಕಾರ ಕೈಗೊಂಡಿದೆ. ಇದನ್ನ ಯಾರ ಹಿತಾಸಕ್ತಿಗಾಗಿ ಮಾಡ್ತಾ ಇದೆಯೋ ಅಂತ ನಮ್ಗೆ ತಿಳಿದಿಲ್ಲ. ಒಟ್ಟಿನಲ್ಲಿ ಕೃಷಿ ಪದವೀಧರರಿಗೆ ಇದರಿಂದ ತುಂಬಾ ನಷ್ಟ ಆಗ್ತಾ ಇದೆ. ಹಾಗಾಗಿ ನಮ್ಮ ಕೆಲವು ಮನವಿಗಳನ್ನ ಸರ್ಕಾರ ಈಡೇರಿಸಬೇಕು. ಇದರಿಂದ ಭವಿಷ್ಯದಲ್ಲಿ ರೈತ ಕ್ಷೇತ್ರಕ್ಕೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಧಕ್ಕೆ ಉಂಟಾಗಲ್ಲ. ಹಾಗಾಗಿ ಸರ್ಕಾರ ನಮ್ಮ ಮನವಿಗಳನ್ನ ಈಡೇರಿಸಬೇಕಾಗುತ್ತೆ. ನಮ್ಮ ಮನವಿಗಳೇನಂದ್ರೆ, ಮೊದಲನೇದು ICAR ಮಾನ್ಯತೆ ಇರ್ತಕ್ಕಂಥ ಕೃಷಿ ಪದವಿಗಳನ್ನು ಮಾತ್ರ AO ಮತ್ತು AO ಇಂತಹ ಕೃಷಿ ತಾಂತ್ರಿಕ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೋಬೇಕು. ಅದನ್ನ ಬಿಟ್ಟು ರೈ ಟೆಕ್ನಾಲಜಿ ಯೂನಿವರ್ಸಿಟಿಯ, ಇದು ಖಾಸಗಿ ವಿಶ್ವವಿದ್ಯಾಲಯ, ಈ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳನ್ನ ಅಂದ್ರೆ BSc ಅಗ್ರಿಕಲ್ಚರ್ ಮತ್ತು BE ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನ ಕೂಡ ಆಯ್ಕೆ ಮಾಡ್ಕೋಬೇಕಂತ ಈ ಪ್ರಸ್ತುತ ಅಧಿಸೂಚನೆಯಲ್ಲಿ ಹೊರಡಿಸಿದ್ದಾರೆ. ಹಾಗಾಗಿ ತಕ್ಷಣ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಡಿಗ್ರಿಗಳನ್ನ ಅಂದ್ರೆ BE ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಮತ್ತು BSc ಅಗ್ರಿಕಲ್ಚರ್ ರೈ ಟೆಕ್ನಾಲಜಿ ಯೂನಿವರ್ಸಿಟಿದು ಪದವಿಗಳನ್ನ ಅರ್ಹತಾ ಪಟ್ಟಿಯಿಂದ ಶೀಘ್ರದಲ್ಲಿ ತೆಗೆದು ಹಾಕಬೇಕು. ಪ್ರತಿ ವರ್ಷ ಇನ್ನೊಂದು ಬೇಡಿಕೆ, ಪ್ರತಿ ವರ್ಷ AO ಮತ್ತು AAO ಹುದ್ದೆಗಳ ನೇಮಕಾತಿಯನ್ನ ಕಡ್ಡಾಯವಾಗಿ ನಮ್ಮ ರಾಜ್ಯದಲ್ಲಿ ಮಾಡಬೇಕು. ಮತ್ತೆ ಇದರಿಂದ ಈ ಸರ್ಕಾರದ ಗೊಂದಲಗಳಿಂದ ಸಮಯ ನಷ್ಟ ಆಗಿದೆ. ಹಾಗಾಗಿ ನೊಂದ ಅರ್ಹ ಅಭ್ಯರ್ಥಿಗಳ ಸಮಯ ಸಡಿಲಿಕೆಯನ್ನ ಸರ್ಕಾರ ನೀಡಬೇಕಾಗುತ್ತೆ. ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಕೃಷಿ ವಿದ್ಯಾಲಯ ವಿಜಯಪುರ. ವಿಜಯಪುರ. ಹೌದು. ನನ್ನ ಹೆಸರು ಸುಧಾ ಕಟ್ಟಿಮನಿ. ನಾನು 3ನೇ ವರ್ಷದ ವಿದ್ಯಾರ್ಥಿ. ಕೃಷಿ ಮಹಾವಿದ್ಯಾಲಯ ವಿಜಯಪುರ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿದ್ಯಾರ್ಥಿಗಳು ಎಲ್ಲರೂ DC ಆಫೀಸಿಗೆ ಕೂಡಿದ್ದಾರೆ. ಏಕೆಂದರೆ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳು ಏನು ನೇಮಕಾತಿಯನ್ನು ನಮ್ಮ ರಾಜ್ಯ ಸರ್ಕಾರ ಹೊರಡಿಸಿದೆ, ಅದರಲ್ಲಿ BE ಬಯೋಟೆಕ್ನಾಲಜಿ ಮತ್ತು ಅವರು ICAR ಅಕ್ರಿಡಿಟೆಡ್ ಆಗಿರಲ್ಲ, ಅವರಿಗೆ ಅನುಮತಿ ಕೊಡಲಾಗಿದೆ. ಆದ ಕಾರಣ ನಮ್ಮ ಎಲ್ಲ ವಿದ್ಯಾರ್ಥಿ ಸಂಘ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಮನವಿ ಏನೆಂದರೆ, ಅವರನ್ನು ಕೈ ಬಿಟ್ಟು ಸರ್ಕಾರ ಹೊಸ ಅಧಿಸೂಚನೆಯನ್ನು ಹೊರಡಿಸಬೇಕು. ಮತ್ತು ಏನ್ ಪ್ರತಿ ವರ್ಷ ಏನು ಫಸ್ಟಿಗೆ ಮಾಡ್ತಿದ್ರು, ಪ್ರತಿ ವರ್ಷ ನೇಮಕಾತಿಯನ್ನು ಹೆಂಗ್ ಮಾಡ್ತಿದ್ರು ಅದೇ ರೀತಿಯಾಗಿ ಈ ವರ್ಷನೂ ಪ್ರತಿ ವರ್ಷ ಹೆಂಗ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ಮಾಡಬೇಕಾಗಿ ವಿನಂತಿಯನ್ನು ಕೋರುತ್ತಿದ್ದೇವೆ. ಮತ್ತು ಪ್ರೈವೇಟ್ ಯೂನಿವರ್ಸಿಟೀಸ್ ಏನ್ ಮಾಡ್ತಾ ಇದಾರಲ್ಲ, ಪ್ರೈವೇಟ್ ಕಾಲೇಜಿಗೆ ಅಕ್ರಿಡೇಷನ್ ಏನ್ ಕೊಡ್ತಾ ಇದಾರಲ್ಲ ನಮ್ಮ ಸರ್ಕಾರ, ಅದನ್ನ ಕೈ ಬಿಟ್ಟು ನಮ್ಮ ಏನು ರೈತ ಮಕ್ಕಳನ್ನ ಏನು ಓದ್ತಾ ಇದಾರಲ್ಲ, ಓನ್ಲಿ ಅಗ್ರಿಕಲ್ಚರ್ ಫಾರ್ ರೈತರು ಅಂತ ಮಾಡ್ತಾ ಇದೀವಲ್ಲ, ಅದನ್ನ ಕಂಟಿನ್ಯೂ ಮಾಡ್ಬೇಕಾಗಿ ವಿನಂತಿ ಕೋರುತ್ತಿದ್ದೇವೆ. ದೇಸಿ SSLC ಸರ್, ದೇಸಿ ಪ್ರೋಗ್ರಾಮ್ ಸರ್, ದೇಸಿ ಪ್ರೋಗ್ರಾಮ್ ಏನ್ ಮಾಡ್ತಾ ಇದಾರಲ್ಲ ನಮ್ಮ ಕೃಷಿ ಇಲಾಖೆ ಮತ್ತು ನಮ್ಮ ಯೂನಿವರ್ಸಿಟೀಸ್ ಅಟ್ಯಾಚ್ ಮಾಡೇ ಮಾಡ್ತಾ ಇದಾರೆ ಸರ್. ಅದನ್ನ ತಡೆ ಹಿಡಿಬೇಕು. ಅದ್ರಲ್ಲಿ ಮಾನದಂಡ ಏನಂದ್ರೆ, ಇವ್ರದ್ದು ಅದು 10th ಪಾಸ್ ಆಗಿರ್ಲಿ, ಫೇಲ್ ಆಗಿರ್ಲಿ, ಮತ್ತು ಏನ್ PUC ಪಾಸ್ ಆಗಿರ್ತಾರಲ್ಲ ಅವರಿಗೆ ಒಂದು ಅಪ್ಲಿಕೇಶನ್ ಕರೀತಾರೆ ಸರ್. ಒಂದು ಪ್ರಿಸ್ಕ್ರೈಬ್ಡ್ ಫೀಸ್ ಕಟ್ಕೊಂಡು ಅವರಿಗೆ ಒಂದು ಇದನ್ ಮಾಡ್ತಾರೆ ಸರ್, ಒಂದು ಕೋಚಿಂಗ್ ಕೊಡ್ತಾರೆ. 1 ವರ್ಷದಲ್ಲಿ ಅವರಿಗೆ ಫರ್ಟಿಲೈಸರ್ ಶಾಪ್ ಹಾಕಿ ಪರ್ಮಿಷನ್ ಕೊಡ್ತಾರೆ. ನಾವು 4 ವರ್ಷ ಕಲ್ಕೊಂಡು ನಮಗೆ ಕೊಡಲ್ಲ ಸರ್. ಈ ರೀತಿ ಆದ್ರೆ ನಮ್ಮ ಸರ್, ಒಂದ್ ಲೆಕ್ಕದಾಗ ಹಂಗ ಹೇಳಲ್ಲ ಸರ್. ಬಟ್ ನಾವು ಹೇಳ್ತಾ ಇರೋದೇನ ಅವ್ರಿಗೆ ತೆಗಿಬೇಕು. ನಾವು ಒಪ್ಕೋತೀವಿ ಸರ್, ನಾವು ಒಪ್ಕೋತೀವಿ ಸರ್, ನಾವು ಇದನ್ನ ಮಾತು ಒಪ್ಕೋತೀವಿ ಸರ್. ನಾವು ಇದನ್ನ ನೀವು ಹೇಳಿದ್ ನಾವು ಒಪ್ಕೋತೀವಿ ಸರ್. ಯಾಕೆ ಸರ್, ನಾವು ನಮ್ ಪ್ರೊಫೆಷನಲ್ ಡಿಗ್ರಿ ನಾವು ಓದ್ಕೊಂಡು ಅವ್ರಿಗೆ ಯಾಕೆ ಕೊಡೋದು ಸರ್? ಈಗ ಎಕ್ಸಾಂಪಲ್ ಹೇಳ್ತೀವಿ ಸರ್, ನಾವು ಈಗ ಮೆಡಿಕಲ್ ಈಗ ಏನ್ ಮಾಡ್ತಾರಲ್ಲ ಸರ್, B ಫಾರ್ಮಾ D ಫಾರ್ಮಾ, ಈಗ ನಾರ್ಮಲ್ 10th ಪಾಸ್ ಆದವನಿಗೆ ಕೊಡ್ತಾರೇನ್ ಸರ್? ಅವರು ಕೊಡಲ್ಲ. ಅದೇ ರೀತಿ ನಮಗೂ ನಮ್ದು ಏನ್ ಪ್ರಿಸ್ಕ್ರೈಬ್ಡ್ ಏನ್ ಇದಾವೆ ಅದೇ ರೀತಿಯಾಗಿ ಹೋಗ್ಬೇಕಂದ್ರೆ ನಮ್ ವಿನಂತಿ ಸರ್ ಸರ್ಕಾರಿಗೆ ಮಾಡ್ತಾ ಇರೋದು.
ಮೊಹಮ್ಮದ್ ಅಮೀರ್ ಅಂತ MSc ಅಗ್ರಿಕಲ್ಚರ್ ಸ್ಟೂಡೆಂಟ್, ಕಾಲೇಜ್ ಆಫ್ ಅಗ್ರಿಕಲ್ಚರ್, ವಿಜಯಪುರ. ಪ್ರೊಟೆಸ್ಟ್ ಮಾಡತ್ತಿದ್ದ ಕಾರಣ ಆರ್ ಡಿಮಾಂಡ್ಸ್ ನಾವು ಸಂಬಂಧ ನಾವು ಪ್ರೊಟೆಸ್ಟ್ ಮಾಡತ್ತೀವಿ. ಫಸ್ಟ್ ಡಿಮಾಂಡ್ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಏನೈತಲ್ಲ ಪ್ರತಿ ವರ್ಷ ನಡೆಸಬೇಕು. ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಅನ್ನೋ ಒಂದು ಏನ್ ಎಕ್ಸಾಮ್ ನಡೆಸ್ತಾರಲ್ಲ, ಲಾಸ್ಟ್ ಟೈಮ್ 2016 ಒಳಗ್ ನಡೆಸ್ಯಾರ. ಈಗ ಅಗೇನ್ 2026 ಒಳಗ್ ನಡ್ಸತ್ತಾರ. ಗ್ಯಾಪ್ ಬಂದ್ಬಿಟ್ಟು 10 ವರ್ಷ ಆಯ್ತು ಸರ್. ಈಗ ನೋಡಿದ್ರೆ 10 ವರ್ಷ ನಮ್ಕಿಂತ ದೊಡ್ಡವರಿಗೂ ಮತ್ತು ಈಗ ಕಲ್ತಂತ ಸ್ಟೂಡೆಂಟ್ಸಿಗೂ ಕಾಂಪಿಟೇಷನ್ ನೋಡಿದ್ರೆ ಆಬ್ವಿಯಸ್ಲಿ ಅವ್ರಿಗೆ ಹೆಚ್ಚು ನಾಲೆಜ್ ಇದ್ದೇ ಇರ್ತೈತಿ. ಯಾಕಂದ್ರೆ ಅವ್ರು BSc ಮಾಡಿರ್ತಾರೆ, MSc ಮಾಡಿರ್ತಾರೆ, PhD ಮಾಡಿರ್ತಾರೆ. ನಾವು ಜಸ್ಟ್ BSc ದಿಂತ್ರ ಪಾಸ್ ಔಟ್ ಆಗಿರ್ತೀವಿ. ಆಬ್ವಿಯಸ್ಲಿ ಅವರು ಈಗ BSc ಬೇಸ್ ಮ್ಯಾಗಿದು ಎಕ್ಸಾಮ್ ಇರ್ತಲ್ಲ, BSc ಪಾಸ್ ಅವ್ರಿಗೆ BSc ಎಕ್ಸಾಮ್ ಬರೀದು ಈಸಿ. ಸೊ ಆ ವರ್ಷ ಖಾಲಿ ಆಗಿದ್ದ ಏನ್ ಸೀಟ್ ಐತಲ್ಲ ಅದೇ ವರ್ಷ ಭರ್ತಿ ಮಾಡ್ಕೋಬೇಕನ್ನೋದು ನಮ್ದ ಮನವಿ ಆಗೈತಿ. ಇದು ಫಸ್ಟ್ ಡಿಮಾಂಡ್. ಸೆಕೆಂಡ್ ಡಿಮಾಂಡ್ ಬಂದ್ಬಿಟ್ಟು ಏನ್ ರೈಟೆಕ್ ಕಾಲೇಜ್ ಏನ್ ಅದಾವಲ್ಲ ಆ ಒಂದು ಕಾಲೇಜಸ್ನು ಕಾಲೇಜ್ ಒಳಗ ಆ ಒಂದು ಯೂನಿವರ್ಸಿಟಿ ಒಳಗ್ ಕಲ್ತಂತ ಸ್ಟೂಡೆಂಟ್ಸ್ನು ಈ ಒಂದು ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ಕ ಬರ್ಯಾಕ ಎಲಿಜಿಬಲ್ ಅಂತ ಅಲೋ ಮಾಡ್ಯಾರ ಸರ್. ಅವರು UGC ಅಂದ್ರೆ ಯೂನಿವರ್ಸಿಟಿ ಗ್ರಾಂಟೆಡ್ ಕಮಿಷನ್ ಅದ್ರ ಪ್ರಕಾರ ಎಸ್ he is eligible to take the degree certificate. ಬಟ್ ಅದೊಂದು ಮಾತ್ರಕ್ಕೆ ಅವ್ರು ಏನ್ BSc ಅಗ್ರಿಕಲ್ಚರ್ ಕಲ್ತಂತ ಸ್ಟೂಡೆಂಟ್ಸ್ ತೆಳಗ ಏನ್ ಎಕ್ಸಾಮ್ಸ್ ಬರ್ತಾವಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್, ಅದು ಎಲ್ಲಕ್ಕೂ ಅರ್ಹರ ಅಂತ ಏನಿಲ್ಲ. ಬಿಕಾಸ್ ಅವ್ರು ಯಾವುದೇ ಆದಂತ C&R ರೂಲ್ ಅಪ್ರೂವ್ಡ್ ಆಗಿಲ್ಲ ಅಂಡ್ ICAR ದಿಂತ್ರ ಅಪ್ರೂವ್ಡ್ ಆಗಿಲ್ಲ. ಇದು ಸೆಕೆಂಡ್ ಡಿಮಾಂಡ್. ಥರ್ಡ್ ಡಿಮಾಂಡ್ ಬಂದ್ಬಿಟ್ಟು ಪ್ರೈವೇಟ್ ಕಾಲೇಜಸ್ ತೆಗ್ಯಾತಾರ ಸರ್. ಈಗ ನೋಡಿ ಪ್ರೈವೇಟ್ ಕಾಲೇಜಸ್ ಅಂದ್ರೆ 5 to 6 lakh ಒಂದ್ ಸೀಟಿಗೆ ಅವ್ರು ತಗೊಂಡ ಡೊನೇಷನ್ ಮಾಡಿ ಆ ಒಂದು ಸ್ಟೂಡೆಂಟ್ಗೆ ಅಗ್ರಿಕಲ್ಚರ್ BSc ಅಗ್ರಿಕಲ್ಚರ್ ಅನ್ನೋ ಒಂದು ಕೋರ್ಸ್ ಅನ್ನ ಕಲಿಸ್ತಾರೆ. ಈಗ ಅವರು 5 to 6 lakhs ಕೊಟ್ಟು ಜಸ್ಟ್ ಒಂದು ಕೋರ್ಸ್ ಕಲ್ಸಾಕ ಅರ್ಹರದಾರಂದ್ರ ಇವ್ರು ಮುಂದ್ ಬಂದ ಇಲ್ಲ ನಿನ್ ಮಗನೋ ಒಂದ್ 20-30 ಲಕ್ಷ ಕೊಡ್ತೀವಿ ಆಫೀಸರ್ ಆಗ್ತಾನ ಅಂದ್ರೆ ಅವ್ರು ಕೊಡಾಕ್ ಹಿಂಜರಿತಾರೇನು? ಇಲ್ಲ. ನಾವು ಬಂದಿದ್ದು ಎಲ್ಲ ಮೆರಿಟ್ ಮ್ಯಾಗ, ಪ್ರಾಕ್ಟಿಕಲ್ ನಾಲೆಜ್ ಮ್ಯಾಗ. ಸೊ ಅವ್ರೆಲ್ಲ ಡೊನೇಷನ್ ಕೊಟ್ಟು ಬರ್ತಾರ. ಸೊ ಅಗ್ರಿಕಲ್ಚರ್ ನಿಮಗ ನಂಬರ್ ಆಫ್ ಕಾಲೇಜಸ್ ಇನ್ಕ್ರೀಸ್ ಮಾಡೋದೇ ಇತ್ತಂದ್ರ ನಂಬರ್ ಆಫ್ ಕಾಲೇಜ್ ಇನ್ಕ್ರೀಸ್ ಮಾಡೋದೇ ಇತ್ತಂದ್ರ ಸ್ಟೂಡೆಂಟ್ಸ್ ಕಾಂಪಿಟೇಷನ್ ಇನ್ಕ್ರೀಸ್ ಮಾಡೋದೇ ಇತ್ತಂದ್ರ ಗೌರ್ಮೆಂಟ್ ಕಾಲೇಜಸ್ ಇನ್ಕ್ರೀಸ್ ಮಾಡ್ರಿ, ಪ್ರೈವೇಟ್ ಕಾಲೇಜಸ್ ಇನ್ಕ್ರೀಸ್ ಮಾಡ್ಬೇಡ್ರಿ. ಯಾಕಂದ್ರ ಈಗ ಏನಾದ್ರು ಬೈ ಚಾನ್ಸ್ ಪ್ರೈವೇಟ್ ಕಾಲೇಜಸ್ ಇನ್ಕ್ರೀಸ್ ಮಾಡಿದ್ರಂದ್ರ ನಮಗ ಇಂಜಿನಿಯರಿಂಗ್ BSc ನರ್ಸಿಂಗ್ ಏನ್ ಮಾಡ್ತಿದಾರಲ್ಲ ಅವರಿಗೆ ನಮಗೆ ಯಾವ್ದೇ ಆದಂತ ಫರಕೆ ಬೀಳೋದಿಲ್ಲ. ಅವರು ಪ್ರೈವೇಟ್ ಕಾಲೇಜಸ್ ತೆಗೆದ್ ಬೀದಿಗೆ ಬಂದಾರ, ನಾವು ಬೀದಿಗೆ ಬರ್ಬೇಕಾಗ್ತೈತಿ. ಸೊ ನಮ್ ಪ್ರೊಟೆಸ್ಟ್ ನಮ್ ಥರ್ಡ್ ಮನವಿ ಇದು ಆಗಿರ್ತೈತಿ. ಅಂಡ್ ಫೋರ್ತ್ ಮನವಿ ಏನಪ್ಪಾ ಅಂದ್ರ ಬಯೋಟೆಕ್ನಾಲಜಿದವರಿಗೂ ಅಲೋ ಮಾಡತ್ತಾರ ಸರ್. ಅವ್ರಿದ್ದು ಇಂಜಿನಿಯರಿಂಗ್ ಕೋರ್ಸ್, ಅವ್ರಿಗಿದ್ದು ಟೆಕ್ನಿಕಲ್ ನಾಲೆಜ್, ನಮಗಿದ್ದು ಪ್ರಾಕ್ಟಿಕಲ್ ನಾಲೆಜ್. ಸೊ ಬೈ ಚಾನ್ಸ್ ಅವ್ರ ಆಫೀಸರ್ ಆದ್ರು ಅಂದ್ರೂ ಅವ್ರ ಮುಂದ್ ಬಂದು ರೈತರಿಗೆ ಯಾವ ತರದ್ ಸಜೆಷನ್ ಮಾಡ್ತಾರೆ. ಅವ್ರಿಗೆ ಮಣ್ಣಿನ ಬಗ್ಗೆ ಗೊತ್ತಿರಲ್ಲ, ಯಾವುದೇ ಕ್ರಾಪ್ ಬಗ್ಗೆ ಗೊತ್ತಿರಲ್ಲ, ಯಾವುದೇ ಡಿಸೀಸ್ ಬಗ್ಗೆ ಗೊತ್ತಿರಲ್ಲ. ನಾವು 60 to 64 ಫುಲ್ ಒಂದು ಕ್ರಾಪ್ ಬಗ್ಗೆನೇ ಓದಿರ್ತೀವಿ. ಪ್ಲೀಸ್ ಅವ್ರಿಗೆ ಅಲೋ ಮಾಡ್ಬೇಡ್ರಿ ಅಂತ ನಮ್ದೊಂದು ಮನವಿ ಐತಿ. ಅಂಡ್ ದೇಸಿ ಪ್ರೋಗ್ರಾಮ್ ಅಂತ ಬರ್ತೈತಿ. ಅಕಾರ್ಡಿಂಗ್ ಟು ದಿಸ್ ದೇಸಿ ಪ್ರೋಗ್ರಾಮ್ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರ 1 year ಒಳಗ ಬ್ರೀಫ್ ಆಗಿ ಕೃಷಿ ಬಗ್ಗೆ ಹೇಳ್ಕೊಡ್ತಾರ, ಇಲ್ಲ ಅನ್ನಲ್ಲ. ಬಟ್ ಅದ್ರೊಳಗೆ ಯಾರ್ಯಾರಿಗೆ ಅಲೋ ಮಾಡಿರ್ತಾರ ಫಸ್ಟ್ ತಿಳ್ಕೊಬೇಕಲ್ಲ. 10th ಪಾಸ್ ಆಗ್ಲಿ, 10th ಫೇಲ್ ಆಗ್ಲಿ, ಸೆಕೆಂಡ್ PUC ಪಾಸ್ ಆಗ್ಲಿ, ಸೆಕೆಂಡ್ PUC ಫೇಲ್ ಆಗ್ಲಿ, ಅವ್ರಿಗೆ ಎಲ್ಲರಿಗೂ ಇದು ಮಾಡಿ ಲೈಸೆನ್ಸ್ ಕೊಡತಾರ ಸರ್. ಈಗ ನಮಗ ಗೌರ್ಮೆಂಟ್ ಜಾಬು ಸಿಗ್ಲಿಲ್ಲ, ಪ್ರೈವೇಟ್ ಕಾಲೇಜು ಇದು ಜಾಬು ಸಿಗ್ಲಿಲ್ಲ ಅಂದ್ರೂ ನಮಗೊಂದ ಏನೋ ಒಂದ್ ಫರ್ಟಿಲೈಸರ್ ಅಂಗಡಿ ಹಾಕಿ ಜೀವನ ಸಾಗಿಸ್ತೀನಿ ಅನ್ನೋದೊಂದು ನಮಗೊಂದು ಹೋಪ್ ಇರ್ತೈತಿ ಸರ್. ಅವ್ರು ಈಗ ಸಿಕ್ಕೋರಿಗೆ ಫರ್ಟಿಲೈಸರ್, ಬೀದಿಗೊಂದು ಫರ್ಟಿಲೈಸರ್ ಅಂಗಡಿ ಆದ್ರ ನಮ್ಮನ್ನ ಯಾರು ಕೇಳ್ತಾರೆ? ಸೊ ನಮಗಿಲ್ಲಿ ಎಲ್ಲಾ ರೀತಿಯಿಂದ ಅನ್ಯಾಯ ಆಗತೈತಿ. ಪ್ಲೀಸ್ ನಮ್ಮ ಸ್ಟೂಡೆಂಟ್ಸ್ ವತಿಯಿಂದ ಇದೊಂದು ಹೇಳಕ್ ಇಷ್ಟಪಡ್ತೀನಿ. ಪ್ಲೀಸ್ ಎಲ್ಲಾರು ಇದಕ್ಕೆ ರೆಸ್ಪಾನ್ಸ್. ನನ್ನ ಹೆಸರು ಅಂಬಿಕಾ ಕೆಂಗ್ನಾಳ್. ಸ್ಟೂಡೆಂಟ್ಸ್ ನಮಗೆ ಮನವಿ ಮಾಡ್ತಾ ಇದೀವಿ ಸರ್. ರಿಕ್ವೈರ್ಮೆಂಟ್ ಏನ್ ನಡೀತಾ ಇದೆ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಲ್ಲಿ ಬಯೋಟೆಕ್ನಾಲಜಿ ಮತ್ತು ರೈಟೆಕ್ ಕಾಲೇಜ್ ಅವರಿಗೆ ಅಲೋ ಮಾಡ್ತಾ ಇದ್ದಾರೆ. ಆದ ಕಾರಣ ನಮ್ ಏನ್ ಹುಡುಗರು ರೈತರ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ಆ ಅನ್ಯಾಯ ತಪ್ಪಿಸಲು ನಾವು ನಿಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ಗಮನ ತಗೊಂಬರ್ರಿ ಅಂತ ನಾವೆಲ್ಲರೂ ಕೇಳ್ತಾ ಇದೀವಿ ಸರ್. ದಯವಿಟ್ಟು ನಮ್ದು ಏನೇನ್ ಬೇಡಿಕೆಗಳು ಇದೆಯೋ ಸರ್, ಮತ್ತು 1-2 ಹೆಚ್ಚಿಗೆ ಬೇಡಿಕೆ ಏನಂದ್ರೆ ಸರ್, ದೇಸಿ ಪ್ರೋಗ್ರಾಮ್ ಇವು 10th ಪಾಸ್ 10th ಫೇಲ್ ಆದವರಿಗೆ ನಮ್ ಕೃಷಿ ಇಲಾಖೆಯಿಂದ ಅವ್ರಿಗೆ ಕನ್ಫರ್ಮ್ ಮಾಡ್ಕೊಂಡು ಇದು ಫರ್ಟಿಲೈಸರ್ ಶಾಪ್ಸ್ ಹಾಕಕ್ಕೆ ಕೊಡ್ತಾರೆ ಸರ್. ಅದ್ರಿಂದ ನಮ್ ರೈತರಿಗೆ ಅನ್ಯಾಯ ಆಗುತ್ತೆ ಸರ್. ನಾವು ಇಷ್ಟೆಲ್ಲ 64 ಸಬ್ಜೆಕ್ಟ್ಸ್ ಕಲ್ಕೊಂಡು ಬಂದಿರ್ತೀವಿ ಸರ್.
ಆದ್ರೂ 10th ಫೇಲ್ PUC ಫೇಲ್ ಹಂಗೋ ಪಾಸ್ ಆಗಿ ಬಂದವರಿಗೆ ನಾವು ಫರ್ಟಿಲೈಸರ್ ಶಾಪ್ ಹಾಕಿಕೊಟ್ರೆ ರೈತರಿಗೆ ಅನ್ಯಾಯ ಸರ್. ಇದ ಕಾರಣಕ್ಕಾಗಿ ಸರ್ ನಾವೆಲ್ಲರೂ ಸತತವಾಗಿ 7-8 ದಿನ ಆಯ್ತು ಸರ್ ನಮ್ಮ ಕಾಲೇಜಿನ ಪ್ರೊಟೆಸ್ಟ್ ನಡೀತಾ ಇದೆ. ಮೇನ್ ಕ್ಯಾಂಪಸ್ ಅಲ್ಲಿ 15 to 20 ಡೇಸ್ ಆಯ್ತು ಸರ್ ನಡೀತಾ ಇದೆ. ಬಟ್ ನೀವು ನಮ್ಮ ಸರ್ಕಾರಿ ಗಮನಕ್ಕೆ ತಗೊಂಬಂದ್ರೆ ಸ್ವಲ್ಪ ಅನುಕೂಲ ಸರ್. ಥ್ಯಾಂಕ್ ಯು ಸರ್. ಇದ್ರೊಳಗೆ ಹುಡುಗರು ಸೈನ್ ಮಾಡಿದ್ರೆ ಸರ್, DC ಆಫೀಸ್ ಕಾಪಿ ಇದೆ ಸರ್, CM ಅವರಿಗೆ ಒಂದು ಇದನ್ನಂತ ಕೊಟ್ಟಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಇದು ಲೆಟರ್ ಸೈನ್ ಮಾಡಿ. ಥ್ಯಾಂಕ್ ಯು ಸರ್.